ನಾನು ಮದುವೆಯಾದ 2 ದಿನಕ್ಕೆ ನನ್ನ ಗಂಡ ನನ್ನನ್ನು ಬಿಟ್ಟುಬಿಟ್ಟ. ಮನೆಯವರು ಇನ್ನೊಂದು ಮದುವೆ ಮಾಡಿಲ್ಲ. ಈಗ ಎಲ್ಲ ಸಂಬಂಧಿಕರು ನನ್ನನ್ನು ಬಿಟ್ಟುಬಿಟ್ಟಿದ್ದಾರೆ. ಯಾರೂ ನನ್ನ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡಿಲ್ಲ. ಆದರೆ ದಿನದಿಂದ ದಿನಕ್ಕೆ ನನ್ನ ದೇಹದ ಕಾಮನೆಗಳು ಜಾಸ್ತಿ ಆಗುತ್ತಿದೆ. ನಮ್ಮ ಮನೆಗೆ ಬಂದ ಪ್ರಕಾಶ ನನ್ನನ್ನು ಅವನತ್ತ ಸೆಳೆದ. ಇಂದು ಅವನು ಬಾಡಿಗೆ ಕೊಡಲು ಬಂದಾಗ ಅವನನ್ನು ಮನೆಯ ಒಳಗೆ ಬರಲು ಹೇಳಿ ನನ್ನ ಆಸೆಯನ್ನು ಹೇಳಿಕೊಂಡೆ ಅಷ್ಟೇ. ಅವನು ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿ ಮನಸ್ಸೋ ಇಚ್ಛೆ ಅವನ ಆಸೆಗಳನ್ನು ತುಂಬ ಒರಟಾಗಿ ತೀರಿಸಿಕೊಂಡ. ನನ್ನ ದೇಹವನ್ನು ಛಿದ್ರ ಛಿದ್ರ ಮಾಡಿದ. ನನ್ನ ದೇಹ ಅವನಿಗೆ ಸ್ವಂತ ಅನ್ನುವ ರೀತಿ ಎಲ್ಲ ಕೆಲಸ ಮಾಡಿದ. ಮುಂದೆ ನನ್ನ ಹೆಸರು ಸವಿತಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. 3 ಜನ ಅಣ್ಣಂದಿರು ಆದ ಮೇಲೆ ನಾನು ಹುಟ್ಟಿದ್ದು. ಅದಕ್ಕೆ ನಾನೆಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ನನ್ನನ್ನು ಕಣ್ಣಿನ ರೆಪ್ಪೆಯ ರೀತಿ ಅಪ್ಪ ಅಮ್ಮ ಸಾಕುತ್ತಾರೆ. ಎಷ್ಟು ಪ್ರೀತಿ ಅಂದರೆ ನಾನು ಉಸಿರಾಡಬೇಕಾದಾಗ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅವರು ಭಯಪಡುತ್ತಾರೆ. ಅಷ್ಟೊಂದು ಪ್ರೀತಿ ನಾನು ಎಂದರೆ. ನಾನು ಈ ಪ್ರೀತಿಯಲ್ಲಿ ಮುಳುಗುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಪ್ರತಿ ರಾತ್ರಿ ನಾನು ಅಪ್ಪ ಅಮ್ಮನ ಮಧ್ಯೆ ಮಲಗುವುದು. ನನ್ನ ಎದೆ ಬಡಿತ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅವರು ಭಯಪಡುತ್ತಾರೆ. ಅಷ್ಟೊಂದು ಪೊಸೆಸಿವ್ ಆಗಿ ನನ್ನನ್ನು ಪ್ರೀತಿಸುತ್ತಾರೆ. ಅವರ ಪ್ರೀತಿಗೆ ನಾನು ಚಿರಋಣಿ. ಅಣ್ಣಂದಿರಿಗೆ ಒಮ್ಮೊಮ್ಮೆ ಇವರು ನನಗೆ ತೋರಿಸುತ್ತಿರುವ ಪ್ರೀತಿ ಉಸಿರು ಕಟ್ಟಿಸುತ್ತದೆ. ತುಂಬ ಜಗಳಗಳು ಮನೆಯಲ್ಲಿ ಆಗುತ್ತದೆ. ಎಷ್ಟೇ ಜಗಳ ಆದರೂ ಕೂಡ ಅಪ್ಪ ಅಮ್ಮ ನನ್ನನ್ನು ಪ್ರೀತಿ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ತುಂಬ ಲೇಟಾಗಿ ಮದುವೆ ಮಾಡುತ್ತೇವೆ. ಮದುವೆ ಮಾಡಿದರೂ ಅಳಿಯ ನಮ್ಮ ಮನೆಯಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ಕಳಿಸುವುದಿಲ್ಲ ಅಂತ ಜಗಳ ಮಾಡಬೇಕಾದಾಗ ಅಪ್ಪ ಒಮ್ಮೊಮ್ಮೆ ಹೇಳುತ್ತಾರೆ. ಆಗ ಅಣ್ಣಂದಿರು, ಹಾಗಾದರೆ ನಾವು ನಮ್ಮ ಹೆಂಡತಿಯರನ್ನು ಕರೆದುಕೊಂಡು ಬೇರೆ ಮನೆಗೆ ಹೊರಟು ಹೋಗುತ್ತೇವೆ ಅಂತ ಹೇಳಿದರು. ಅದಕ್ಕೆ ಅಪ್ಪ, ಹೋಗಿ ಪರವಾಗಿಲ್ಲ, ಆಸ್ತಿಯೆಲ್ಲ ನನ್ನ ಮಗಳಿಗೆ ಬರೆಯುತ್ತೇನೆ, ಇದೆಲ್ಲ ಸ್ವಯಾರ್ಜಿತ ಆಸ್ತಿ ಅಂದಾಗ ಅವರೆಲ್ಲ ಬಾಯಿ ಮುಚ್ಚಿಕೊಂಡು ಇರುತ್ತಿದ್ದರು. ಅವರು ತುಂಬ ಒಳ್ಳೆಯವರು. ಆದರೂ ಕೂಡ ಅಪ್ಪ ಅಮ್ಮನ ಅತಿಯಾದ ನಡವಳಿಕೆ ಅವರಿಗೆ ಬೇಸರ ಮಾಡಿರುವುದು ಅಂತ ನನಗೂ ಗೊತ್ತು. ಆದರೆ ನಾನು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಒಮ್ಮೊಮ್ಮೆ ಅಪ್ಪ ಅಮ್ಮನ ಅತಿಯಾದ ಪ್ರೀತಿ ಅವರಿಗೆ ಇರಿಟೇಟ್ ಆಗಿದೆ. ಪ್ರಪಂಚದಲ್ಲಿ ಯಾವ ಅಪ್ಪ ಅಮ್ಮ ಕೂಡ ಇಲ್ಲ ಇಷ್ಟೊಂದು ಪ್ರೀತಿ ಮಾಡುವುದಿಲ್ಲ. ಅಷ್ಟೊಂದು ನನ್ನ ತಂಗಿಯನ್ನು ಪ್ರೀತಿ ಮಾಡುತ್ತಾರೆ. ಮದುವೆ ಆದ ಮೇಲೆ ಅವಳು ಸರಿಯಾಗಿ ಮಾಡುತ್ತಾಳೆ ಇವರಿಗೆ ಅಂತ ಅಂದುಕೊಂಡರು. ಅದೇ ರೀತಿ ಆಯಿತು. ಸೋದರ ಅತ್ತೆ ತನ್ನ ಮಗನಿಗೆ ಹೆಣ್ಣನ್ನು ಕೊಟ್ಟಿಲ್ಲ ಅಂತ ಕೋಪದಿಂದ ನನ್ನನ್ನು ಅವರ ಸಂಬಂಧಕ್ಕೆ ಮದುವೆ ಮಾಡಿಸಲು ಪ್ರಯತ್ನಿಸಿದಳು. ಮೊದಲು ಅಮ್ಮ ಆಗಲಿ ಅಪ್ಪ ಆಗಲಿ ಒಪ್ಪಿಲ್ಲ. ನನಗೂ ಕೂಡ ಮನಸ್ಸಿಲ್ಲ, ಭಯವಿತ್ತು. ಅದೇ ನಮಗೆ ಒಳ್ಳೆಯ ಕೆಲಸ ಹೇಗೆ ಮಾಡುತ್ತಾಳೆ ಅತ್ತೆ ಅಂತ. ನಾವು ಚೆನ್ನಾಗಿರಲಿ ಅಂತ ಸಾಧ್ಯವೇ ಇಲ್ಲ. ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಇದೆ ಅಂತ ಯೋಚನೆ ಮಾಡುತ್ತಿದ್ದೆವು. ಆದರೆ ಅಣ್ಣಂದಿರು ಮತ್ತು ಅಜ್ಜಿ ಅತ್ತೆಯಂದಿರು ಎಲ್ಲರೂ ಸೇರಿ ಒಟ್ಟಿಗೆ ನಮ್ಮನ್ನು ಸಮಾಧಾನ ಮಾಡಿಸಿದರು. ಹುಡುಗನನ್ನು ನೋಡಿ, ನಿಮಗೆ ಇಷ್ಟವಾದರೆ ಮಾತ್ರ ಮದುವೆ, ಇಲ್ಲವಾದರೆ ಆರಾಮವಾಗಿ ಇದ್ದು ಬಿಡಿ, ಬೇರೆ ಹುಡುಗನನ್ನು ನೋಡೋಣ ಬರುತ್ತಾರೆ ಅಂತ ಹೇಳಿದರು. ಅಣ್ಣಂದಿರೆಲ್ಲರೂ ಹುಡುಗನನ್ನು ಇಷ್ಟಪಟ್ಟಿದ್ದರು. ಅದೇ ನನಗೆ ಖುಷಿ ಆಯಿತು. ನನ್ನ ಎಲ್ಲ ಜವಾಬ್ದಾರಿಯನ್ನು ಪ್ರೀತಿಯಿಂದ ಮಾಡುತ್ತಿದ್ದಾರೆ, ಅದು ಇನ್ನೂ ಖುಷಿ ಆಯಿತು. ಆಗ ಹುಡುಗನ ಬಗ್ಗೆ ಜಾಸ್ತಿ ಗಮನ ಕೊಡುವುದನ್ನು ಬಿಟ್ಟುಬಿಟ್ಟೆ. ಅಪ್ಪ ಅಮ್ಮ ಅವರ ಊರಿಗೆ ಹೋಗಿ ವಿಚಾರಿಸಿಕೊಂಡು ಬಂದರು. ಹುಡುಗ ತುಂಬ ಒಳ್ಳೆಯವನು, ಒಳ್ಳೆಯ ಮನೆ, ಒಬ್ಬನೇ ಮಗ ಅಂತ ಜನರೆಲ್ಲ ಹೇಳಿದರು. ಒಳ್ಳೆಯ ಮಾತನ್ನೇ ಹೇಳಿ ಕಳಿಸಿದರು ಅಪ್ಪ ಅಮ್ಮನಿಗೆ. ಅವರ ಮನೆಯನ್ನು ನೋಡಿದ ಮೇಲೆ ಅಪ್ಪ ಅಮ್ಮ ಮದುವೆಗೆ ಒಪ್ಪಿಕೊಂಡರು. ನಾನು ಖುಷಿಯಾದೆ. ಕೊನೆ ಪಕ್ಷ ನಾನು ಇಷ್ಟಪಟ್ಟಿದ್ದ ಹುಡುಗ ನನಗೆ ಸಿಗುತ್ತಿದ್ದಾನೆ. ನಾನೆಷ್ಟು ಅದೃಷ್ಟವಂತೆ. ನನ್ನ ಮದುವೆಯಲ್ಲಾದರೂ ನನ್ನ ಅತ್ತೆಯಂದಿರು ಅಣ್ಣಂದಿರು ಒಟ್ಟಿಗೆ ಆದರು. ಈ ಬದುಕು ಸುಂದರವಾಯಿತು. ನಾನು ನಡೆಸಿಕೊಂಡು ಹೋಗುತ್ತೇನೆ. ಯಾವುದೇ ಕಾರಣಕ್ಕೂ ಇವರಿಗೂ ಬೇಸರ ಆಗಬಾರದು ಆ ರೀತಿ ಅಂತ ನನ್ನ ಮನಸ್ಸಿನಲ್ಲಿ ನನಗೆ ನಾನೇ ಪ್ರತಿಜ್ಞೆ ಮಾಡಿದೆ. ಮದುವೆ ಆದ ಮೇಲೆ ತಿಳಿಯಿತು, ಅತ್ತೆ ಮನೆ ಅಷ್ಟು ಸುಲಭವಾಗಿರಲಿಲ್ಲ. ಗಂಡ ಆದ ಮನುಷ್ಯ ನನ್ನ ಕಡೆ ಗಮನ ಕೊಡಿಸುತ್ತಿರಲಿಲ್ಲ. ಅತ್ತೆ, ನನ್ನ ಗಂಡ ಎಲ್ಲರೂ ನನ್ನನ್ನು ಮನೆಯ ಕೆಲಸದವಳ ರೀತಿ ನೋಡಿಕೊಳ್ಳುತ್ತಿದ್ದರು. ಯಾವಾಗಲೂ ಗಂಡ ನನ್ನ ಕಡೆ ಪ್ರೀತಿಯಿಂದ ಪ್ರತಿ ಕ್ಷಣ ಕೂಡ ಇರುತ್ತಿರಲಿಲ್ಲ. ರಾತ್ರಿ ಹೊತ್ತು ನನ್ನನ್ನು ಮಂಚದ ಕೆಳಗೆ ಮಲಗಿಸುತ್ತಿದ್ದ. ಅವನು ಹಾಸಿಗೆ ಮೇಲೆ
ಮಲಗುತ್ತಿದ್ದ. ಏನಾದರೂ ವಿಷಯ ಇದ್ದರೆ ಹೇಳಿ ಅಂತ ಅಂದರೆ ತಲೆಗೆ ಬಂದ ರೀತಿ ಮಾತನಾಡುತ್ತಾನೆ. ಈಗ ಒಂದು ಹೊಸ ಮಾತನ್ನು ಕಲಿತಿದ್ದಾನೆ. ನೀನು ಮತ್ತು ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಕೆಲಸದವರು ಇಬ್ಬರು ಕೂಡ ಒಂದೇ. ನಿನ್ನಂಥ ಹೆಂಗಸನ್ನು ಮದುವೆ ಆಗಿ ತಪ್ಪು ಮಾಡಿದೆ ಅಂತ ಮದುವೆಯಾದ ವಾರಕ್ಕೆ ನನಗೆ ಅವಮಾನ ಮಾಡುತ್ತಾನೆ. ಮದುವೆಯಾದ ವಾರಕ್ಕೆ ತಿಂಗಳಿಗೆ ಅಪ್ಪನ ಮನೆಗೆ ಹೋದರೆ ಅವರಿಗೆ ಅವಮಾನ ಅಂತ ನಾನು ಇಲ್ಲೇ ಕಷ್ಟವನ್ನು ಅನುಭವಿಸುತ್ತಿದ್ದೆ. ಊಟ ಕೊಡುತ್ತಿರಲಿಲ್ಲ ಅವರೆಲ್ಲ ನನಗೆ. ನಾನು ತುಂಬ ಅಳುತ್ತಿದ್ದೆ. ಈ ವಿಷಯ ಹೇಗೋ ಅಪ್ಪ ಅಮ್ಮನಿಗೆ ತಿಳಿದು ಬಂದು ವಿಚಾರಿಸಿದಾಗ ತಿಳಿಯಿತು ನಾನು ತುಂಬ ಕಷ್ಟ ಪಡುತ್ತಿದ್ದೇನೆ ಅಂತ. ಅವರು ಚೆನ್ನಾಗಿ ನನ್ನ ಗಂಡ ಮತ್ತು ಅತ್ತೆಗೆ ಬೈದರು. ನಿಧಾನವಾಗಿ ತಿಳಿಯಿತು ನನ್ನ ಗಂಡ ಹುಡುಗನೇ ಅಲ್ಲ, ಕೇವಲ ನನ್ನ ಅಪ್ಪ ಅಮ್ಮನ ಆಸ್ತಿ ನೋಡಿ ಮದುವೆ ಆಗಿರುವುದು. ನಾನು ಅವರಿಗೆ ಬೇಕಾಗಿಲ್ಲ. ಸರೋಗಸಿಯಿಂದ ಮಗು ಮಾಡಿಸುತ್ತಿದ್ದರು. ಅದನ್ನು ನನ್ನ ಗಂಡನ ಮಗು ಅಂತ ಪ್ರಪಂಚಕ್ಕೆ ಹೇಳುವ ಉದ್ದೇಶ ಅವರದಾಗಿತ್ತು. ಅಪ್ಪ ಅಮ್ಮ ನನ್ನನ್ನು ಅಲ್ಲಿ ಬಿಡದೆ ಮನೆಗೆ ಕರೆದುಕೊಂಡು ಬಂದರು. ಡೈವೋರ್ಸ್ ಕೊಡಿಸಿದರು. ನೀನು ಆರಾಮವಾಗಿ ಇರು. ನಮ್ಮ ಸಂಬಂಧಿಕರಲ್ಲಿ ಯಾರನ್ನಾದರೂ ನೋಡಿ ಮದುವೆ ಮಾಡುತ್ತೇನೆ. ಗೊತ್ತಿರುವ ಹುಡುಗನನ್ನೇ ಈ ಬಾರಿ ಮದುವೆ ಮಾಡುವುದು. ಹೊಸ ಸಂಬಂಧ ಬೇಡ ಅಂತ ಅಪ್ಪ ಅಮ್ಮ ಹೇಳಿದರು. ಇದಕ್ಕೆ ನಾನು ಒಪ್ಪಿದೆ. ಆದರೆ ಒಂದೆರಡು ಬಾರಿ ನನಗೆ ಅವಮಾನವಾಯಿತು. ಹೆಂಡತಿಯಿಂದ ಡೈವೋರ್ಸ್ ಆಗಿರುವ ಹುಡುಗ, ಇಬ್ಬರು ಮಕ್ಕಳು ಪಡೆದಿರುವ ಹುಡುಗ. ಈ ರೀತಿಯ ಸಂಬಂಧಗಳು ಬೇಡವೇ ಬೇಡ ಅಂತ ಹೇಳಿದೆ. ನಿಧಾನವಾಗಿ ತಿಳಿಯಿತು ಇದೆಲ್ಲ ಅತ್ತೆ ಮತ್ತು ಅಣ್ಣಂದಿರು ಸೇರಿಕೊಂಡು ಮಾಡಿರುವ ಉಪಾಯ, ನನ್ನ ಜೀವನ ಹಾಳಾಗಲಿ ಅಂತ. ಕೊನೆಗೆ ಅಪ್ಪ ಅಮ್ಮನ ಇಷ್ಟದಂತೆ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ. ನನ್ನದೇ ಸ್ವಂತ ಪಾರ್ಲರ್ ಓಪನ್ ಮಾಡಿದ್ದೆ. ಕೈ ತುಂಬ ಸಂಬಳ ಬರುತ್ತದೆ. ಗಲಾಟೆಯಲ್ಲಿ ಅಣ್ಣಂದಿರು ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಅಪ್ಪ ಅಮ್ಮ ಇದೇ ಯೋಚನೆಯಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಈಗ ಒಬ್ಬಂಟಿಯಾಗಿ ಪಾರ್ಲರ್ ನಡೆಸುವುದು ಕಷ್ಟ ಆಗಿ ಅದನ್ನು ಮುಚ್ಚಿದೆ. ಏಕೆಂದರೆ ಅಪ್ಪ ಅಮ್ಮ ಒಂದಷ್ಟು ಬಾಡಿಗೆ ಮನೆಗಳನ್ನು ಮಾಡಿಕೊಟ್ಟಿದ್ದಾರೆ. ತಿಂಗಳಿಗೆ 60,000 ರಿಂದ 70,000 ಬಾಡಿಗೆ ಬರುತ್ತದೆ. ನನ್ನ ಖರ್ಚಿಗೆ 10,000 ಸಾಕು. ಉಳಿದ ದುಡ್ಡು ಸೇವಿಂಗ್ಸ್. ನಾನು ಪಾರ್ಲರನ್ನು ಮುಚ್ಚಿದೆ. ಆದರೂ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ನನ್ನ ಮದುವೆಗಾಗಿ ಪರದಾಡುತ್ತಿದ್ದಾರೆ. ಈಗ ವಯಸ್ಸು 36. ನನಗೆ ಮದುವೆ ಆಗಬೇಕು ಅನ್ನುವ ಆಸೆ, ಆದರೆ ಹುಡುಗ ಸಿಗುತ್ತಿಲ್ಲ. ಈ ಮಧ್ಯೆ ನನ್ನ ಗೆಳತಿಯರನ್ನು, ನನ್ನ ಮನೆಯ ಅಕ್ಕಪಕ್ಕ ಇರುವವರನ್ನು ಅಷ್ಟೇ ಏಕೆ, ನನ್ನ ಬಾಡಿಗೆ ಮನೆಯಲ್ಲಿ ಇರುವ ಹೆಂಗಸರನ್ನು ನೋಡಿ ನನಗೂ ಆಸೆಯಾಗುತ್ತದೆ. ಚೆನ್ನಾಗಿ ಸೀರೆ ಉಟ್ಟುಕೊಳ್ಳಬೇಕು, ಹಣೆ ತುಂಬ ಕುಂಕುಮ ಇಟ್ಟುಕೊಳ್ಳಬೇಕು, ಕೈ ತುಂಬ ಬಳೆ, ನಾನು ನನ್ನ ಗಂಡ ಜೊತೆಯಲ್ಲಿ ಕಾರಿನಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಈ ರೀತಿಯ ಆಸೆಗಳು ಹೆಚ್ಚಾದಾಗ ಮನಸ್ಸು ತುಂಬ ಕಸಿವಿಸಿ ಪಡುತ್ತದೆ. ಆಗ ನಾನು ದೇವರ ನಾಮವನ್ನು ಜಪ ಮಾಡುತ್ತಾ ಕುಳಿತುಕೊಂಡು ಬಿಡುತ್ತೇನೆ. ಆಗಿದ್ದು ಹಾಗೆ ಹೋಗಲಿ. ದೇವರ ಪ್ರಾರ್ಥನೆಗಿಂತ ಇನ್ಯಾವುದು ಹೆಚ್ಚಿದೆ? ಇನ್ಯಾವುದನ್ನು ನಾನು ನಂಬುವುದಿಲ್ಲ. ಅಷ್ಟೊಂದು ಪ್ರೇಮ ಆ ಭಗವಂತ ಅಂದರೆ. ಅವನು ಕೂಡ ನನ್ನನ್ನು ಎಲ್ಲ ಸಲ ಬಿಟ್ಟಿಲ್ಲ. ಪ್ರತಿ ಸಲವೂ ನನ್ನನ್ನು ಪರೀಕ್ಷೆ ಮಾಡುತ್ತಾ ಬಂದ. ಆ ಪರೀಕ್ಷೆಯಲ್ಲಿ ನಾನು ಗೆದ್ದೆ ಅಂತ ಒಮ್ಮೆ ದೇವರನ್ನು ನೋಡಿ ಎಮೋಷ್ನಲ್ ಆಗುತ್ತಿದ್ದೆ. ನನ್ನ ಬದುಕು ಸರಿಯಾದ ದಾರಿಗೆ ಹೋಗುತ್ತಿದೆ ಅಂತ ಭಾವಿಸುತ್ತಿದ್ದೆ. ಆದರೂ ಮನಸ್ಸಿನಲ್ಲಿ ಭಯ. ನನಗೂ ಸಂಗಾತಿ ಬೇಕು ಅಂತ ಕೂಗಿ ಕೂಗಿ ಹೇಳುತ್ತದೆ ಮನಸ್ಸು. ನಮ್ಮ ಬಾಡಿಗೆ ಮನೆಯಲ್ಲಿರುವ ಪ್ರಕಾಶ್ ಬಾಡಿಗೆ ಕೊಡಲು ಬಂದನು. ಅವನು ನೋಡಿ ನಾನು ಶಾಕ್ ಆದೆ. ಇಷ್ಟೊಂದು ಸುಂದರವಾಗಿದ್ದಾನೆ. ಇಷ್ಟೊಂದು ಸುಂದರವಾಗಿರುವ ಹುಡುಗ ಬ್ಯಾಚುಲರ್ ಆಗಿದ್ದಾನೆ ಅಂತ ಬೇಸರವಾಯಿತು. ಅವನು ಬಾಡಿಗೆಯನ್ನು ನನ್ನ ಕೈಗೆ ಕೊಟ್ಟಾಗ ನನ್ನ ಕೈ ಟಚ್ ಆಯಿತು. ನನಗೆ ಸ್ವಲ್ಪ ನಾಚಿಕೆ ಆಯಿತು. ಹಿಂದೆ ಸರಿದೆ. ಮೇಡಮ್ ಅಂತ ಹೇಳಿ ಹೊರಹೋಗುತ್ತಿದ್ದ. ಆಗ ನಾನು, ಸಂಜೆ ನಿಮಗೆ ಇಷ್ಟವಾಗುವ ಟಿಫನ್ ಮಾಡಿರುತ್ತೇನೆ, ಊಟಕ್ಕೆ ಬರುತ್ತೀರಾ ಅಂತ ಕೇಳಿದೆ ನಾಚಿಕೆಯಿಂದ. ಅವನು ನಗುತ್ತಾ ಒಪ್ಪಿಕೊಂಡ. ಅವನನ್ನು ತಬ್ಬಿಕೊಳ್ಳುವ ಮನಸ್ಸಾಯಿತು. ಅವನ ನಗು ಎಲ್ಲ ಹೇಳುತ್ತಿತ್ತು ನನಗೆ ಅವನ ಮೇಲೆ ಮನಸ್ಸಿದೆ ಅಂತ. ಅವನಿಗೆ ತಿಳಿದಿರುವ ವಿಧವಾದ ಅಡುಗೆಗಳನ್ನು ಮಾಡಿಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ. ಪ್ರಕಾಶ ಬರುವ ದಾರಿಯನ್ನು ಕಾಯುತ್ತಾ ಕುಳಿತ. ನನಗೆ ನಿದ್ರೆ ಬರುತ್ತಿದೆ. ಆದರೆ ಅದೇ ಸಮಯಕ್ಕೆ ಪ್ರಕಾಶ ಮಲ್ಲಿಗೆ ಹೂ ಮತ್ತು ಮೈಸೂರು ಪಾಕ್ ಅನ್ನು ತಂದ. ನನಗೆ ಆಶ್ಚರ್ಯವಾಯಿತು. ಮದುವೆ ಆದ ಹೊಸದರಲ್ಲಿ ನನ್ನ ಅಮ್ಮ ಪ್ರತಿದಿನ ಕೇಳುತ್ತಿದ್ದಳು, ನಿನ್ನ ಗಂಡ ಮೈಸೂರು ಪಾಕ್ ತಂದನ, ಮಲ್ಲಿಗೆ ಹೂ ತಂದನ ಅಂತ. ನಾನು ತರುತ್ತಿಲ್ಲ ಅಂತ ಅವಳಿಗೆ ಪ್ರತಿದಿನ ಹೇಳುತ್ತಿದ್ದೆ.
ಆದರೆ ನನಗೆ ಅರ್ಥವಾಗುತ್ತಿರಲಿಲ್ಲ. ಇಷ್ಟು ವಯಸ್ಸಾದ ಮೇಲೆ ಅರ್ಥವಾಗುತ್ತಿದೆ, ಅದು ರಸಿಕತೆಯ ಸಂಕೇತ ಅಂತ. ಊಟಕ್ಕಾಗಿ ಅವನು ಕುಳಿತುಕೊಂಡ. ಊಟ ಬಡಿಸಿದೆ. ಊಟ ತಿನ್ನುತ್ತಿದ್ದಾನೆ. ನನಗೆ ಒಂದು ತುತ್ತು ಊಟ ಕೊಟ್ಟರೆ ಆಗುವುದಿಲ್ಲವೇ ಅಂತ ಅಂದುಕೊಂಡೆ. ಅದೇ ರೀತಿ ಅವನು ಆಫರ್ ಮಾಡಿದ, ಚಪಾತಿಯನ್ನು ತಿನ್ನಿ ಅಂತ. ಕೊನೆಗೆ ನಾನು ಅವನ ಪಕ್ಕ ಕುಳಿತುಕೊಂಡು ಊಟ ಮಾಡಲು ಶುರು ಮಾಡಿದೆ. ಊಟ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಅಂತ ಅನಿಸಿತು. ನಾನು ಅವನ ತುಟಿಯನ್ನು ಕಚ್ಚಬೇಕು ಅಂತ ಅಂದುಕೊಂಡೆ. ಅಷ್ಟರಲ್ಲಿ ಅವನು ನನ್ನ ತುಟಿಯನ್ನು ಅವನ ಕೆನ್ನೆಯಿಂದ ಒರೆಸಿದ. ಸಾರಿ, ಸ್ವಲ್ಪ ಎಮೋಷ್ನಲ್ ಆದೆ. ನೀವು ನನ್ನ ಹಳೆಯ ಗರ್ಲ್ಫ್ರೆಂಡ್ ರೀತಿ ಇದ್ದೀರಾ. ಅವಳು ನೆನಪಾದಳು ಅಂತ ಹೇಳಿ ಅವನು ಮೇಲೆ ಎದ್ದೋಗುತ್ತಿದ್ದ. ಆದರೆ ನಾನು ಪ್ರಕಾಶನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ವಿರಹದ ವೇದನೆಯಿಂದ ಬಳಲುತ್ತಿದ್ದೇನೆ. ನನಗೆ ನಿನ್ನ ದೇಹದ ಸುಖವನ್ನು ಕೊಡುವುದಿಲ್ಲವೇ ಅಂತ ಅಂಗಲಾಚಿ ಕೇಳಿಕೊಂಡೆ. ಅವನು ಏನೂ ಮಾತನಾಡದೆ ರೂಮಿಗೆ ಹೋದ. ನಾನು ಕೂಡ ಅವನನ್ನು ಹಿಂಬಾಲಿಸಿದೆ. ರೂಮನ್ನು ಮೊದಲ ರಾತ್ರಿಗೆ ಹೇಗೆ ಬೇಕು ಹಾಗೆ ಅರೇಂಜ್ ಮಾಡಿದ್ದೆ. ಅದನ್ನು ನೋಡಿ ಪ್ರಕಾಶ ನನ್ನನ್ನು ನೋಡಿದ. ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ. ಅವನು ನನ್ನ ತುಟಿಗಳಿಗೆ ದೀರ್ಘವಾಗಿ ಮುತ್ತು ಕೊಟ್ಟ. ನನ್ನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ದೇಹಕ್ಕೆ ಗಟ್ಟಿಯಾಗಿ ಅಂಟಿಕೊಂಡು ಇರುವಂತೆ ಮಾಡಿದ. ತುಂಬ ಹೊತ್ತು ನನಗೆ ಉಸಿರಾಡಲು ಸಾಧ್ಯವೇ ಆಗಲಿಲ್ಲ, ಆದರೆ ಸುಂದರವಾಗಿತ್ತು. ನಂತರ ನನ್ನ ಸೊಂಟಕ್ಕೆ ಮುತ್ತು ಕೊಡುತ್ತಾ ನಾನು ಕಟ್ಟಿರುವ ಸೀರೆಯನ್ನು ನಿಧಾನವಾಗಿ ಬಿಚ್ಚಲು ಆರಂಭಿಸಿದ. ನಾನು ತಡೆದೆ, ಏಕೆಂದರೆ ಇದೆಲ್ಲ ನನಗೆ ಹೊಸದು. ಗಂಡನಿಂದ ನನಗೆ ಈ ರೀತಿಯ ಸುಖ ಸಿಕ್ಕಿಲ್ಲ. ಇದೇ ಮೊದಲ ಬಾರಿ ನನಗೆ ಒಂದು ಗಂಡಸಿನ ಸ್ಪರ್ಶದಿಂದ ಸುಖ ಸಿಗುತ್ತಿರುವುದು. ನಂತರ ಅವನಿಗೆ ಹೇಗೆ ಬೇಕು ಹಾಗೆ ಬಿಟ್ಟುಬಿಟ್ಟೆ. ಅವನು ನನ್ನ ದೇಹವನ್ನು ತುಂಬ ಮುದ್ದಿಸಿದ. ತುಂಬ ಅಂದರೆ ತುಂಬ. ನನ್ನನ್ನು ಬೆತ್ತಲಾಗಿಸಿ ಅವನು ಬೆತ್ತಲಾದ. ಇಬ್ಬರು ಶೆಕೆಯಿಂದ ಬೆವರುತ್ತಿದ್ದೆವು. ಆದರೆ ಎರಡು ದೇಹಗಳು ಕಾಮದಿಂದ ಹಸಿದಿದ್ದೆವು. ಏಕೆಂದರೆ ಪ್ರಕಾಶ ಒಂದೇ ಒಂದು ಕ್ಷಣ ಕೂಡ ನನಗೆ ಉಸಿರಾಡಲು ಅವಕಾಶ ಮಾಡಿಕೊಡದಂತೆ ನನ್ನ ದೇಹದ ಪ್ರತಿ ಕಣವನ್ನು ಚುಂಬಿಸುತ್ತಿದ್ದಾನೆ. ನನ್ನ ಎದೆಯ ಮೇಲೆ ಅವನ ತಲೆಯನ್ನು ಇಟ್ಟು ಆಟವಾಡುತ್ತಿದ್ದಾನೆ. ಆ ಭಯಕ್ಕೆ ಉಸಿರು ಕೂಡ ಜಾಸ್ತಿ ಆಗುತ್ತಿದೆ, ಕಡಿಮೆ ಆಗುತ್ತಿದೆ. ನನ್ನ ಸೊಂಟವನ್ನು ಕಚ್ಚಿದ ಕತ್ತಿನ ಭಾಗದಲ್ಲೂ ಕೂಡ ಅವನು ನನ್ನನ್ನು ತುಂಬ ಗಡುಸಾಗಿ ಹ್ಯಾಂಡಲ್ ಮಾಡುತ್ತಿದ್ದಾನೆ ಅಂತ ಅನಿಸಿದರೂ ಕೂಡ ಅವನ ಕಾಮದ ಪಾಶಕ್ಕೆ ನಾನು ಬಿದ್ದು ಹೋದೆ. ಪ್ರತಿದಿನವೂ ಇದೇ ರೀತಿ ಆಗುತ್ತಿತ್ತು. ನನಗೆ ಅವನೆಂದರೆ ತುಂಬ ಇಷ್ಟವಾಗುತ್ತಿತ್ತು. ಅವನು ಹೇಗೆ ನನ್ನ ಜೊತೆ ವರ್ತಿಸಿದರೂ ನನಗೆ ಅದು ತೊಂದರೆ ಆಗುತ್ತಿರಲಿಲ್ಲ. ಇತ್ತೀಚೆಗೆ ಅವನ ಗಡಸುತನ ಇನ್ನೂ ಹೆಚ್ಚಿಗೆ ಆಗುತ್ತಿದೆ. ನಾನು ಪ್ರತಿದಿನ ಅವನು ಬೆಳಿಗ್ಗೆ ಎದ್ದು ಹೋಗಬೇಕಾದಾಗ ಅವನಿಗೆ ತಿಳಿಯದೇ ಇರುವ ರೀತಿ ಅವನ ಪಾಕೆಟ್ಗೆ ದುಡ್ಡನ್ನು ಹಾಕುತ್ತಿದ್ದೆ. ಅವನು ಬಂದು ಕೇಳುತ್ತಿರಲಿಲ್ಲ, ನಾನು ಹೇಳುತ್ತಿರಲಿಲ್ಲ. ಇಂದು ರಾತ್ರಿ ಅವನು ನನ್ನ ಬಟ್ಟೆಯನ್ನು ಬೆಚ್ಚಿದ, ಏಕೆಂದರೆ ನನ್ನ ದೇಹದ ಪ್ರತಿ ಭಾಗದಲ್ಲೂ ಅವನು ಕಚ್ಚಿರುವ ಗಾಯಗಳು ಇದೆ. ಆ ಗಾಯ ಸ್ವಲ್ಪ ಜಾಸ್ತಿಯೇ ಆಗಿ ಕೆಂಪಗೆ ಆಗಿದೆ. ಅವನಿಗೆ ಭಯವಾಯಿತು. ನಂತರ ಅವನೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ. ನಾನು ನಾಚಿಕೆಯಿಂದ, ಬೇಡ, ಡಾಕ್ಟರ್ ಏನಾದರೂ ಹೇಳಿದರೆ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿದೆ. ಆಗ ಅವನು, ನಾನು ನಿನ್ನ ಗಂಡ ಅಂತ ಹೇಳುತ್ತೇನೆ, ನಿನಗೆ ಮದುವೆ ಆಗಿದೆ ಅಂತ ಹೇಳುವೆ ಅನ್ನುವ ಮಾತನ್ನು ಕೇಳಿ ಅವನ ಮಾತಿಗೆ ನಾನು ಕಳೆದು ಹೋದೆ. ನಾನು ನಿನ್ನ ಗಂಡ, ಆ ಮಾತು ಎಷ್ಟು ಸುಂದರವಾಗಿದೆ. ನಿಜವಾಗಲೂ ಇವನು ನನ್ನ ಗಂಡ ಆದರೆ ಅನ್ನುವ ಕನಸನ್ನೇ ನಾನು ದಾರಿ ಉದ್ದಕ್ಕೂ ಕಾಣುತ್ತಾ ಹೋದೆ. ಡಾಕ್ಟರ್ ಬಳಿ ಏನಾಯಿತು, ಹೇಗೆ ಆಯಿತು ಎಲ್ಲವನ್ನು ಅವನೇ ಎಕ್ಸ್ಪ್ಲೇನ್ ಮಾಡಿ ಮಾತ್ರೆ ಆಯಿಂಟ್ಮೆಂಟನ್ನು ಬರೆಸಿಕೊಂಡ. ಕೊನೆಯಲ್ಲಿ ಡಾಕ್ಟರ್ ನನಗೆ ಹೇಳಿದರು, ನೀನು ತುಂಬ ಅದೃಷ್ಟವಂತೆ, ತುಂಬ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಅಂತ. ನಿನ್ನ ದೇಹದ ಮೇಲೆ ಆಗಿರುವ ಗಾಯಕ್ಕೆ ಅವನು ಇಷ್ಟೊತ್ತು ಅಳುತ್ತಿದ್ದ. ನಿನಗೇನೋ ತೊಂದರೆ ಆಗಬಾರದು ಅಂತ. ಅವನು ಮಾಡಿರುವ ತಪ್ಪು ಅವನಿಗೆ ಅರ್ಥವಾಗಿದೆ. ಇನ್ನೆಂದೂ ಕೂಡ ನಿನ್ನ ದೇಹವನ್ನು ಅಷ್ಟು ಕೆಟ್ಟದಾಗಿ ಬಳಸಿಕೊಳ್ಳುವುದಿಲ್ಲ ಅಂತ ಅವನು ನನಗೆ ಹೇಳಿದ. ನೀನು ಅವನನ್ನು ತುಂಬ ಪ್ರೀತಿ ಮಾಡುತ್ತೀಯ. ಅವನು ಏನು ನೋವು ಮಾಡಿದರೂ ನಿನಗೆ ಇಷ್ಟವಾಗುತ್ತದೆ. ಆದರೆ ಇಷ್ಟೊಂದು ಈಗಿನ ಕಾಲದಲ್ಲಿ ಸಹಿಸಿಕೊಳ್ಳಬಾರದು ಅಂತ ಡಾಕ್ಟರ್ ಹೇಳಿದರು.
ದಾರಿ ಉದ್ದಕ್ಕೂ ನಾನು ಏನು ಮಾತನಾಡಿಸಿದರೂ ಅವನು ಸರಿಯಾಗಿ ಮಾತನಾಡಲಿಲ್ಲ. ಏನನ್ನೋ ಯೋಚನೆ ಮಾಡುತ್ತಿದ್ದ. ನಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಕಮ್ಯುನಿಕೇಷನ್ ಇಲ್ಲ. ಮೌನದಲ್ಲೇ ಎಲ್ಲ ಮುಗಿದು ಹೋಗುತ್ತಿತ್ತು. ಇಂದು ನಾನು ಆ ಮೌನವನ್ನು ಮುರಿದು, ಏಕೆ, ಏನಾಯಿತು ನನ್ನಿಂದ ಅಂತ ಕೇಳಿದೆ. ಅದಕ್ಕೆ ಅವನು, ನನ್ನಿಂದ ನಿನಗೆ ತುಂಬ ನೋವು. ನಾವಿಬ್ಬರು ದೂರ ಆಗೋಣ. ನಾನು ಈ ಊರು ಬಿಟ್ಟು ಹೊರಟು ಹೋಗುತ್ತೇನೆ. ನಿನಗೆ ಇನ್ನೆಂದು ನೋವು ಮಾಡುವುದಿಲ್ಲ ಅಂತ ಹೇಳಿದ. ಅವಳಿಗೆ ಅವಳ ಹೃದಯ ಒಡೆದು ಹೋಗುವಷ್ಟು ನೋವಾಯಿತು. ಅವನನ್ನು ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿಕೊಂಡಳು. ನೀನು ಹೊರಟು ಹೋದರೆ ನಾನು ನಿನ್ನ ಜೊತೆ ಬರುತ್ತೇನೆ. ನಿನ್ನನ್ನು ಬಿಟ್ಟು ಬದುಕಿರುವ ಶಕ್ತಿ ನನಗಿಲ್ಲ ಅಂತ ಹೇಳಿದಳು. ನನ್ನಿಂದ ನಿನಗೆ ತುಂಬ ಕಷ್ಟ. ನಾನು ಎಷ್ಟು ಸೂಕ್ಷ್ಮವಾಗಿ ಇರಬೇಕು ಅಂತ ಅಂದುಕೊಂಡರೂ ತುಂಬ ಹೊರಟಾಗುತ್ತೇನೆ. ನನ್ನ ಬಾಲ್ಯದ ನೋವುಗಳು ನನ್ನನ್ನು ಆ ರೀತಿ ಮಾಡುತ್ತವೆ ಅಂತ ಅವನು ಹೇಳಿದ. ಚಿಕ್ಕಂದಿನಲ್ಲಿ ನಾನು ಬೇರೆಯವರ ಮನೆಯಲ್ಲಿ ಬೆಳೆದಿದ್ದು. ಒಂದು ಹೊತ್ತಿನ ಊಟ ಕೊಡಬೇಕಾದರೂ ಚೆನ್ನಾಗಿ ಹೊಡೆಯುತ್ತಿದ್ದರು. ದೊಡ್ಡವನಾದ ಮೇಲೆ ಮನೆಯವರು ದುಡ್ಡಿಗಾಗಿ ನನ್ನನ್ನು ಪೀಡಿಸುತ್ತಿದ್ದರು. ಅದಕ್ಕಾಗಿ ನನಗೆ ನಿಜವಾದ ಪ್ರೀತಿಯ ವಿಷಯ ಗೊತ್ತಿಲ್ಲ. ನಿನ್ನನ್ನು ನಿಜವಾಗಲೂ ಪ್ರೀತಿ ಮಾಡುತ್ತೇನೆ. ಕ್ಷಮಿಸಿ. ನಿಮ್ಮನ್ನು ನಿಜವಾಗಲೂ ಪ್ರೀತಿಸುತ್ತೇನೆ. ಮೊದಲು ನಿಮ್ಮನ್ನು ನೋಡಿದಾಗ ತುಂಬ ಇಷ್ಟ ಆದಿರಿ. ನೀವು ಶ್ರೀಮಂತರು, ನಾನು ಬಡವ ಅಂತ ಸುಮ್ಮನಾದೆ. ಈಗ ನಾನು ನಿಜವಾಗಲೂ ನಿಮ್ಮ ಬಳಿ ಕೈಮುಗಿದು ಕೇಳುತ್ತೇನೆ. ಪ್ಲೀಸ್, ನನ್ನನ್ನು ನಿಮ್ಮ ಬದುಕಿನ ಒಂದು ಭಾಗವಾಗಿ ಮಾಡಿಕೊಂಡರೆ ನಿಮ್ಮ ಜೀವನವನ್ನು ಸುಂದರವಾಗಿ ಕಟ್ಟಿಕೊಡುತ್ತೇನೆ. ನನ್ನ ಕೈಲಾದ ಸೇವೆಯನ್ನು ಮಾಡುತ್ತೇನೆ ಈ ಸುಂದರವಾದ ದೇವಿಗೆ ಅಂತ ಅವಳ ಕಾಲನ್ನು ಹಿಡಿದುಕೊಂಡು ಅಳುತ್ತಿದ್ದಾನೆ. ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಬರುತ್ತದೆ. ಆ ಕಣ್ಣೀರು ಅವನ ಭುಜದ ಮೇಲೆ ಬೀಳುತ್ತದೆ. ಅವನು ಮೇಲೆ ಎದ್ದು ಅವಳ ಕಣ್ಣೀರನ್ನು ಒರೆಸುತ್ತಾನೆ. ಕ್ಷಮಿಸಿ. ನಿಮಗೆ ನೋವಾಗಿದ್ದರೆ ನಿಮ್ಮನ್ನು ನೋವು ಮಾಡುವ ಉದ್ದೇಶ ನನಗಿಲ್ಲ. ಆದರೆ ನನಗೆ ತಿಳಿಯದೆ ನಾನು ಆ ರೀತಿ ಆಡಿದೆ. ನನ್ನ ಅಗ್ರೆಷನನ್ನು ಸರಿ ಮಾಡಿಕೊಳ್ಳಲು ನಾನು ತುಂಬ ಸಲ ಡಾಕ್ಟರನ್ನು ಕೂಡ ಕನ್ಸಲ್ಟ್ ಮಾಡಿದ್ದೇನೆ. ನನ್ನ ಆರೋಗ್ಯ ಆದಷ್ಟು ಬೇಗ ಸರಿ ಹೋಗುತ್ತದೆ. ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಭಿಕ್ಷುಕನ ರೀತಿ ಅವನು ಅವಳ ಬಳಿ ಕೇಳುತ್ತಿದ್ದಾನೆ. ಇದನ್ನೆಲ್ಲ ಇವಳು ಕೇಳಬೇಕು ಅಂತ ಅಂದುಕೊಂಡಿದ್ದಳು. ಏಕೆಂದರೆ ಅವಳಿಗೆ ಈಗ ಯಾರೂ ಇಲ್ಲ. ಅಣ್ಣಂದಿರೋ, ಅತ್ತಿಗೆ ಎಂದಿರೋ, ಸಂಬಂಧಿಕರು ಎಲ್ಲರೂ ಇವಳನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ಎತ್ತವರು ಹೋದ ನಂತರ ಎಲ್ಲರೂ ಹೊರಟು ಹೋದರು. ಈಗ ಒಬ್ಬಂಟಿ. ಇವಳ ಬದುಕಿಗೆ ಈಗ ಬೆಳಕು ಬೇಕೇ ಬೇಕು. ಇವಳು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನೀವೆಂದೂ ಕೂಡ ನನ್ನ ಕೈ ಬಿಡುವುದಿಲ್ಲ ಅಲ್ಲವೇ ಅಂತ ಹೇಳಿದಾಗ ಅವನು, ದೇವತೆಯ ಕೈಯನ್ನು ಸಾಮಾನ್ಯ ಮನುಷ್ಯ ಬಿಟ್ಟರೆ ಹೇಗೆ ಬದುಕುವುದು, ನೀವೇ ಹೇಳಿ ಅಂತ ಅವಳಿಗೆ ಮುತ್ತು ಕೊಟ್ಟ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನಿಗೆ ಭಯ, ಪುನಃ ಎಲ್ಲಿ ಅವಳು ಅವನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅಂತ. ಅದಕ್ಕೆ ಅವನು ಭಯದಿಂದ ನಾವು ಈಗಲೇ ಮದುವೆಯಾಗಿ ಬಿಡೋಣ ಅಂತ ಹೇಳಿದಾಗ ಅವಳು, ಚಿಕ್ಕಪ್ಪನಿಗೆ ಹೇಳೋಣ, ನಂತರ ಮದುವೆ ಅಂದಾಗ ಅವನು ಪುನಃ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನೀವು ಪುನಃ ನನ್ನನ್ನು ಬಿಟ್ಟು ಬಿಟ್ಟರೆ, ಮನಸ್ಸನ್ನು ಬದಲಾಯಿಸಿದರೆ ಅಂತ. ಆಗ ಅವಳು ಅವನ ತುಟಿಗೆ ಗಟ್ಟಿಯಾಗಿ ಮುತ್ತನ್ನು ಕೊಡುತ್ತಾಳೆ. ಅವನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಾನೆ. ಆ ನಂತರ ಹೇಳುತ್ತಾಳೆ, ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಗಂಡ. ನಾನು ನಿನ್ನನ್ನು ಎಂದು ಬಿಟ್ಟು ಹೋಗುವುದಿಲ್ಲ. ಇಷ್ಟೊಂದು ಇನ್ಸೆಕ್ಯೂರಿಟಿ ಏಕೆ, ಹೆದರಬೇಡ ಅಂತ ಹೇಳುತ್ತಾಳೆ. ಆಗ ಅವನು ಸ್ವಲ್ಪ ಸರಿ ಹೋಗುತ್ತಾನೆ. ಚಿಕ್ಕಮ್ಮನಿಗೆ ಫೋನ್ ಮಾಡಿ ವಿಷಯ ಹೇಳಿದಾಗ ಅವರು ತುಂಬ ಖುಷಿಪಡುತ್ತಾರೆ. ಆಸ್ತಿ ಐಶ್ವರ್ಯದ ಸಮಸ್ಯೆ ನಮಗೆ ಇಲ್ಲ. ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹುಡುಗ ಸಿಕ್ಕರೆ ಸಾಕು ಅಂತ ನೋಡುತ್ತಿದ್ದೆವು. ಆದಷ್ಟು ಬೇಗ ಮದುವೆ ಮಾಡೋಣ. ಅಳಿಯಂದಿರನ್ನು ಪರಿಚಯ ಮಾಡಿಸಿಕೊಡು ಅಂತ ಹೇಳುತ್ತಾರೆ. ಆ ಮಾತನ್ನು ಕೇಳಿ ಇಬ್ಬರು ಖುಷಿಪಡುತ್ತಾರೆ. ಮುಂದೆ ತಮ್ಮ ಸುಂದರವಾದ ಬದುಕು ಭವ್ಯವಾಗಿ ನಿರ್ಮಾಣವಾಗುವುದನ್ನು ಒಟ್ಟಿಗೆ ಸೇರಿ ನನಸು ಮಾಡುವ ದಾರಿಯಲ್ಲಿದ್ದಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.